ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಪ್ರಸಿದ್ಧ ಲೇಖಕಿಯಾದ ಡಾಕ್ಟರ್ ಶಾಂತಾ ನಾಗರಾಜ್ ಅವರ ಈ ಬರಹ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10. ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಶ್ರೋತೃಗಳೇ, ಇದೀಗ ಅಗ್ನಿಪುತ್ರಿ ಕೇಳೋಣ. ಮನುಷ್ಯರ ಸ್ವಭಾವಗಳನ್ನು, ಅವರ ಯೋಚನಾ ಲಹರಿಗಳನ್ನು, ಅವರ ನಡವಳಿಕೆಗಳನ್ನು ವ್ಯಾಸರಷ್ಟು ನಿಖರವಾಗಿ ಯಾರಿಗೂ ಹೇಳಲು ಸಾಧ್ಯವೇ ಇಲ್ಲವೇನೋ. ದ್ರೌಪದಿಯ ಉದಾಹರಣೆಯನ್ನೇ ತೆಗೆದುಕೊಂಡರೆ, ಆಕೆಯ ಮಾತುಗಳನ್ನೇ ಗಮನಿಸುತ್ತಾ ಹೋದರೆ ಅವಳ ಮನದ ಕುದಿತ ಮತ್ತು ಅದರ ಸಂಯಮ, ಅದು ಕಾಲಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ಹೊರಬರುವ ರೀತಿ ಎಲ್ಲವೂ ಪರಮಾಶ್ಚರ್ಯವನ್ನೇ ತರುತ್ತದೆ. ತುಂಬಿದ ಸಭೆಗೆ ಅವಳನ್ನು ಎಳೆದು ತಂದಾಗ ಅವಳು ಹೇಳಿದ್ದು, ಒಂದು ಕ್ಷಣಕ್ಕಾದರೂ ನಾನು ಧರ್ಮರಾಯನನ್ನು ನಿಂದಿಸುವುದಿಲ್ಲ. ಆತ ಧರ್ಮಚಿಂತಕ. ಅವನೇನು ಮಾಡಿದರೂ ಧರ್ಮದ ಸಲುವಾಗಿ ಮಾಡಿರುತ್ತಾನೆ. ಅವನನ್ನು ಕೌರವರು ತಪ್ಪು ದಾರಿಗೆಳೆದು ಅವನಿಂದ ದುಷ್ಕೃತ್ಯವನ್ನು ಮಾಡಿಸಿದ್ದಾರೆ ಎಂದೆ. ಈ ಮಾತುಗಳಿಂದ ಆ ಸಭೆ ಅವಳ ಬಗ್ಗೆ ಮರ್ಯಾದೆಯನ್ನು ತಳೆಯಿತು. ಹಿರಿಯರು ಅವಳ ಹೇಳಿಕೆಗಳನ್ನು ಮೆಚ್ಚಿದರು. ಆಕೆ ಅಲ್ಲಿ ಮಾತಾಡಿದ್ದೆಲ್ಲವೂ ರಾಜಧರ್ಮವನ್ನು ಪ್ರಶ್ನಿಸುವುದಾಗಿತ್ತು. ಅದು ಉನ್ನತ ಚಿಂತನೆಯಲ್ಲಿತ್ತು. ಯಾರೊಬ್ಬರೂ ಅವಳ ಮಾತುಗಳನ್ನು ತಪ್ಪು ಎನ್ನಲು ಸಾಧ್ಯವೇ ಇಲ್ಲದಷ್ಟು ತಾರ್ಕಿಕವಾಗಿತ್ತು. ಆದರೆ ನಿಜವಾಗಿಯೂ ಅವಳು ತನ್ನ ಗಂಡಂದಿರ ಬಗ್ಗೆ ಇದೇ ಭಾವನೆಯನ್ನು ಹೊಂದಿದ್ದಳೆ? ಖಂಡಿತ ಇಲ್ಲ. ಅವಳಿಗೆ ಗಂಡಂದಿರ ಮೇಲೆ ರೋಷ ಉಕ್ಕಿತ್ತು. ಆದರೆ ಜಾಣೆ ದ್ರೌಪದಿ ಅದನ್ನು ಆಗ ಹೊರಗೆ ತೋರಗೊಡಲಿಲ್ಲ. ಒಳಗೇ ಗಂಟು ಕಟ್ಟಿ ತಡೆಹಿಡಿದಿದ್ದಳು. ಅರಣ್ಯವಾಸದಲ್ಲಿ ಕೃಷ್ಣ ಪಾಂಡವರನ್ನು ಕಾಣಲು ಬಂದ. ದ್ರೌಪದಿಯೊಳಗೆ ಗಂಟು ಕಟ್ಟಿದ್ದ ರೋಷದ ಅಣೆಕಟ್ಟೆ ಒಡೆದು ಭೋರ್ಗರೆಯಿತು. ಪ್ರಾರಂಭದಲ್ಲಿ ಕೃಷ್ಣನನ್ನು ಪರಿಪರಿಯಾಗಿ ಹೊಗಳಿ ಅವನ ದೈವತ್ವದ ಬಗ್ಗೆ ಭಕ್ತಿ ಭಾವಗಳನ್ನು ಪ್ರದರ್ಶಿಸಿ ನಂತರ ಆಕೆ ಹೇಳುವ ಮಾತುಗಳು ಗಮನಿಸಲೇಬೇಕಾಗಿರುವುದಾಗಿದೆ. ಕೃಷ್ಣ, ನಾನು ಭೀಷ್ಮ ಮತ್ತು ಧೃತರಾಷ್ಟ್ರರ ಸೊಸೆಯಲ್ಲವೇ? ಅವರು ಅಲ್ಲಿಯೇ ಇದ್ದು ಅಂತಹ ಅಕಾರ್ಯ ನಡೆಯಬಹುದೇ? ಯಾರನ್ನು ತಾನೇ ಏಕೆ ನಿಂದಿಸಲಿ ಕೃಷ್ಣ? ನಿಶ್ಚಯವಾಗಿಯೂ ಹೇಳಬಹುದಾದರೆ ಈ ನನ್ನ ಪಂಚಪತಿಗಳೇ ನಿಂದಾರ್ಹರು. ಪರಾಕ್ರಮಿಗಳಾದ ಯುದ್ಧ ವಿಶಾರದರಾದ ಇವರನ್ನೇ ನಾನು ನಿಂದಿಸುವೆನು. ಏಕೆಂದರೆ ಧರ್ಮಪತ್ನಿಯಾದ ಯಶಸ್ವಿನಿಯಾದ ನನ್ನನ್ನು ಆ ಪಾಪಿಯು ಸೆಳೆದಾಡುತ್ತಿದ್ದುದನ್ನು ಇವರು ನೋಡುತ್ತಾ ಕುಳಿತಿದ್ದರು ಕೃಷ್ಣ. ದಿಗ್ಬಲಂ ಭೀಮಸೇನಸ್ಯ ದಿಕ್ಪಾರ್ಥಸ್ಯ ಧನುಷ್ಮತಾಂ ಯೌ ಮಾಂ ವಿಪ್ರಕೃತಾಂ ಕ್ಷುದ್ರೈರ್ಮರ್ಷ ಏತಾಂ ಜನಾರ್ದನ. ಭೀಮಸೇನನ ಬಲಕ್ಕೆ ಧಿಕ್ಕಾರವಿರಲಿ, ಪಾರ್ಥನ ಗಾಂಡೀವಕ್ಕೂ ಧಿಕ್ಕಾರವಿರಲಿ. ಏಕೆಂದರೆ ಆ ಕ್ಷುದ್ರರಿಂದ ಅಪಮಾನಿತಳಾಗಿ ದುಃಖ ಸಾಗರದಲ್ಲಿ ಮುಳುಗಿದ್ದ ನನ್ನನ್ನು ನೋಡುತ್ತಿದ್ದೂ ಈ ಇಬ್ಬರು ಸಹಿಸಿಕೊಂಡು ತಾಳ್ಮೆಯಿಂದ ಕುಳಿತಿದ್ದರು ಜನಾರ್ದನ. ಪಾಂಚಾಲಿಗೆ ರಾಜಧರ್ಮ ಗೊತ್ತಿದೆ, ಕ್ಷತ್ರಿಯ ಪತ್ನಿ ಧರ್ಮವೂ ಗೊತ್ತಿದೆ, ಮಹಾರಾಣಿಯ ಧರ್ಮವೂ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿದ್ದವಳಿಗೆ ಪತಿಧರ್ಮ ಗೊತ್ತಿಲ್ಲವೇ? ಶಾಶ್ವತೋಯಂ ಧರ್ಮಪತಃ ಸದ್ಭಿರಾಚರಿತಃ ಸದಾ ಯದ್ಭಾರ್ಯಾಂ ಪರಿರಕ್ಷಂತಿ ಭರ್ತಾರೋ ಅಲ್ಪಬಲಾ ಅಪಿ ಭಾರ್ಯಾಯಾಂ ರಕ್ಷ್ಯಮಾಣಾಯಾಂ ಪ್ರಜಾ ಭವತಿ ರಕ್ಷಿತಾ ಪ್ರಜಾಯಾಂ
ರಕ್ಷಮಾಣಾಯಾಂ ಆತ್ಮಾ ಭವತಿ ರಕ್ಷಿತಃ. ಗಂಡಂದಿರು ಅಲ್ಪಬಲರಾದರೂ ತಮ್ಮ ಭಾರ್ಯೆಯರನ್ನು ರಕ್ಷಿಸಬೇಕಾದುದು ಧರ್ಮ. ಸತ್ಪುರುಷರಿಂದ ಆಚರಿಸಲ್ಪಡುತ್ತಿರುವ ಶಾಶ್ವತ ಧರ್ಮವಿದು. ಭಾರ್ಯೆಯನ್ನು ರಕ್ಷಣೆ ಮಾಡುವುದರಿಂದ ತಮ್ಮ ಮುಂದಿನ ಪೀಳಿಗೆಯನ್ನು ರಕ್ಷಣೆ ಮಾಡಿದಂತಾಗುತ್ತದೆ. ಸಂತತಿಯನ್ನು ರಕ್ಷಣೆ ಮಾಡುವುದರಿಂದ ಆತ್ಮವನ್ನೇ ರಕ್ಷಿಸಿದಂತಾಗುತ್ತದೆ. ಹೆಣ್ಣಿನ ಸ್ಥಾನಮಾನಗಳು ಏನು ಎನ್ನುವುದನ್ನು ದಾಂಪತ್ಯದ ನಾಡಿ ಹಿಡಿದು ಸುಸ್ಪಷ್ಟವಾಗಿ ಹೇಳುತ್ತಾಳೆ ದ್ರೌಪದಿ. ಹೆಣ್ಣು ಸಂತತಿಯನ್ನು ಮುಂದುವರೆಸುವವಳು, ಗಂಡನದೇ ಅಂಶವನ್ನು ಹೊತ್ತು ಹಡೆದು ಸಾಕುವವಳು. ಗಂಡನೇ ಮತ್ತೊಮ್ಮೆ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟು ಬರುತ್ತಾನೆಂಬ ನಂಬಿಕೆಯೂ ಇದೆ. ಅನೇಕ ಬಾರಿ ಹೆಂಡತಿ ಗಂಡನಿಗೆ ತಾಯಿಯೂ ಆಗುತ್ತಾಳಲ್ಲವೇ? ಇದೇ ಅಂಶವನ್ನೇ ಮತ್ತೊಮ್ಮೆ ಎತ್ತಿ ಹಿಡಿಯುತ್ತಾ ಹೇಳುತ್ತಾಳೆ. ಆತ್ಮಾ ಹಿ ಜಾಯತೆ ತಸ್ಯಾಂ ತಸ್ಮಾತ್ ಜಾಯಾ ಭವತ್ಯುತ ಭರ್ತಾ ಚ ಭಾರ್ಯಯ ರಕ್ಷ್ಯಃ ಕಥಂ ಜಾಯಾನ್ಮ ಮೋದರೆ. ಭಾರ್ಯೆಯು ಗಂಡನ ಆತ್ಮದ ಪುನರುತ್ಪತ್ತಿ ಸ್ಥಾನಳಾದುದರಿಂದ ಅವಳಿಗೆ ಜಾಯ ಎಂದು ಹೆಸರು ಹೇಗೋ, ಇವನು ನನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆಂಬ ಭಾವನೆಯಿಂದ ಪತ್ನಿಯಾದವಳು ಪತಿಯನ್ನು ರಕ್ಷಿಸಬೇಕು. ಈ ಮಾತುಗಳನ್ನೊಮ್ಮೆ ಗಮನಿಸಿ. ಹೆಂಡತಿಯೂ ತನ್ನ ಗಂಡನನ್ನು ರಕ್ಷಿಸಬೇಕು ಅನ್ನುತ್ತಾಳೆ. ಆದರೆ ಯಾವಾಗ ಗಂಡನ ಸ್ಥಾನಮಾನಕ್ಕೆ ಅಧಿಕಾರಕ್ಕೆ ಧಕ್ಕೆಯಾಗುವ ಸಮಯ ಬಂದಾಗ ಹೆಂಡತಿಯಾದವಳು ಅವನನ್ನು ರಕ್ಷಿಸುವುದು ಪತ್ನಿಯ ಧರ್ಮವೇ. ಅದನ್ನು ಅವಳಾಗಲೇ ತುಂಬಿದ ಸಭೆಯಲ್ಲಿ ಗಂಡಂದಿರ ಧರ್ಮವನ್ನು ಒಪ್ಪಿಟ್ಟುಕೊಳ್ಳುತ್ತಾ ಮಾಡಿದ್ದಾಳೆ. ಧರ್ಮಚ್ಯುತರಾಗಿರುವುದು ತನ್ನ ಗಂಡಂದಿರೇ ಎನ್ನುವ ಮಾತನ್ನು ಕೃಷ್ಣನ ಮುಂದೆ ನಿರ್ಭಯವಾಗಿ ಒಪ್ಪಿಸುತ್ತಿದ್ದಾಳೆ. ತಾನು ಸರಿಯಾದ ಧರ್ಮವನ್ನೇ ಪಾಲಿಸಿದ್ದೇನೆ ಎನ್ನುವ ಆತ್ಮವಿಶ್ವಾಸವಿದೆ ದ್ರೌಪದಿಗೆ. ಅದಕ್ಕೆ ನಿರ್ಭಯವಾಗಿ ಗಂಡಂದಿರ ಅಧರ್ಮದ ಕುರಿತು ಪ್ರಶ್ನಿಸುತ್ತಿದ್ದಾಳೆ. ಕುಮಾರವ್ಯಾಸನ ದ್ರೌಪದಿಯೂ ಧರ್ಮದ ಬಗ್ಗೆ ಮಾತಾಡುತ್ತಾಳೆ. ಆದರೆ ಅದು ತುಂಬಿದ ಸಭೆಯಲ್ಲೇ. ವ್ಯಾಸರ ಹೆಜ್ಜೆಯಲ್ಲೇ ಹೆಜ್ಜೆ ಇಡುತ್ತಾ ತಾನು ಕುಮಾರವ್ಯಾಸ ಎಂದು ಅವರ ಮಾನಸ ಪುತ್ರನೇ ಆಗುವ ಕವಿ ತನ್ನ ಕಾಲ ಧರ್ಮದಂತೆ ದ್ರೌಪದಿಯನ್ನು ಅಬಲೆಯಾಗಿ ಸಭೆಯಲ್ಲಿ ಎಲ್ಲರ ಮುಂದೆ ಸೆರಗೊಡ್ಡಿ ನನ್ನನ್ನು ಬಿಡಿಸಿರೇ ಬಿಡಿಸಿರೇ ಎಂದು ಬೇಡಿಕೊಂಡರೂ ಅಲ್ಲಲ್ಲಿ ಗಟ್ಟಿತನ ತೋರುವುದನ್ನೂ ಮರೆಯುವುದಿಲ್ಲ. ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯ ಕೊಂಡರು ಭೀಷ್ಮ ಮೊದಲಾದ ಅತಿರತರು ಪರಹಿತವ ಬಿಸುಟರು ವ್ಯರ್ಥ ಭೀತಿಯಲಿ ಸುತನ ಸಿರಿ ಕಡು ಸೊಗಸಲಾ ಭೂಪತಿಗೆ ಗಾಂಧಾರಿಗೆ ಅನಾಥೆಗೆ ಗತಿಯ ಕಾಣೆನು ಶಿವ ಶಿವ ಎಂದೊರಲಿದಳು ತರಳೆ. ಧರ್ಮಸ್ಥಿತಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಈ ಪತಿಗಳು ನನ್ನನ್ನು ಬಿಟ್ಟುಕೊಟ್ಟು ಬಿಟ್ಟರು. ಭೀಷ್ಮ ಮೊದಲಾದ ಅತಿರಥರು ಸ್ವಾರ್ಥಕ್ಕಾಗಿ ವ್ಯರ್ಥವಾಗಿ ಭೀತಿ ಪಡುತ್ತಾ ಸುಮ್ಮನಾಗಿದ್ದಾರೆ. ಇನ್ನು ಗಾಂಧಾರಿಗೆ ಮತ್ತು ಮಹಾರಾಜನಿಗೋ ಮಗ ಗಳಿಸುತ್ತಿರುವ ಪಾಂಡವರ ಸಿರಿಯೇ ಬಲು ಸೊಗಸಾಗಿ ಕಾಣುತ್ತಿದೆ. ಯಾರು ಯಾರು ನನ್ನನ್ನು ಈ ಸ್ಥಿತಿಯಿಂದ ಕಾಪಾಡಬಹುದಿತ್ತೋ ಅವರೆಲ್ಲ ತಮ್ಮ ತಮ್ಮದೇ ಸ್ವಾರ್ಥಕ್ಕಾಗಿ ನನ್ನ ಕೈಬಿಟ್ಟಿದ್ದಾರೆ. ನಾನೀಗ ಅನಾಥೆಯಾಗಿದ್ದೇನೆ. ಇದರಿಂದ ಪಾರಾಗುವ ದಾರಿಯೇ ತೋರುತ್ತಿಲ್ಲ ಶಿವಶಿವ ಎಂದು ಲಲನೆ ದುಃಖಪಟ್ಟಳು. ಪತಿಗಳೆನ್ನನು ಮಾರಿ ಧರ್ಮವ ಕೊಂಡರು ಎನ್ನುವ ಮಾತನ್ನೊಮ್ಮೆ ಗಮನಿಸಿ. ಪಾಂಡವರಿಗೆ ರಾಜಧರ್ಮವೇ ಮುಖ್ಯವಾಯಿತೇ ವಿನಃ ಪತಿಧರ್ಮ ಮುಖ್ಯವಾಗಲಿಲ್ಲ. ತಮ್ಮ ರಾಜಧರ್ಮಕ್ಕೆ ನನ್ನನ್ನು ಮಾರಿಬಿಟ್ಟಿದ್ದಾರೆ ಎನ್ನುತ್ತಾಳೆ ದ್ರೌಪದಿ. ಎಂಥ ಸಶಕ್ತ ಮಾತುಗಳು! ಅಲ್ಲದೆ ಎಲ್ಲ ಹಿರಿಯರನ್ನು ನಿವ್ವಾಳಿಸುತ್ತಾಳೆ. ಭೀಷ್ಮ ಮೊದಲಾದವರಿಗೆ ಅರಮನೆಯ ವಾಸದ ಸ್ವಾರ್ಥಕ್ಕಾಗಿ ಕೌರವನೇ ಮುಖ್ಯ. ಇನ್ನು ಗಾಂಧಾರಿ ಧೃತರಾಷ್ಟ್ರರಿಗೆ ಮಗ ಗಳಿಸುತ್ತಿರುವ ಸಂಪತ್ತು ಹಿತ. ಎಲ್ಲರಿಗೂ ತಮ್ಮ ತಮ್ಮ ಸ್ವಹಿತವೇ ಮುಖ್ಯವಾಗಿರುವುದರಿಂದ ನಾನೀಗ ಅನಾಥೆಯಾಗಿದ್ದೇನೆ ಎನ್ನುತ್ತಾಳೆ. 5 ಜನ ನಾಥರಿದ್ದೂ ಅವಳೀಗ ಅನಾಥೆ. ಮುಂದಿನ ಪದ್ಯ ಕಾಲಧರ್ಮದ ಕಾರಣಕ್ಕಾಗಿ ಬಹಳ ಗಮನಾರ್ಹವಾಗಿದೆ. ಮೈದೆಗೆದ ಪ್ರಾಣವಾಯುಗಳೈದು ಬಳಿಕೆನಗಾರು ಮರುಗುವ ರೈದೆತನ ಉಳಿವಿದು ಮಿಕ್ಕ ಮಹಿಮೆಗಳು
ಬೈದು ಫಲವೇ ನಿನ್ನು ನಿನ್ನಯ ಮೈದುನರ ಮರುಳಾಟಕ್ಕೆ ಎನ್ನನು ಕಾಯ್ದುಕೊಳ್ಳೈ ಕೃಷ್ಣ ಎಂದೊರಲಿದಳು ಲಲಿತಾಂಗಿ. 5 ಪ್ರಾಣವಾಯುಗಳು ಅಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ನನ್ನ ಮೈಯಿಂದ ಹೊರಟು ಹೋಗುತ್ತಿವೆ. ನಂತರ ನನಗೆ ಯಾರು ಮರುಗುತ್ತಾರೆ? ಮುತ್ತೈದೆಯಾಗಿ ನಿಧನಳಾದಳು ಎನ್ನುವ ಹೆಮ್ಮೆಯೊಂದು ಉಳಿಯಬಹುದು. ಅದರಿಂದಲೇ ಉಳಿದ ನನ್ನ ಅಸ್ಮಿತೆಗಳೂ ಉಳಿಯಬಹುದು. ಕೃಷ್ಣ, ಈ ನಿನ್ನ ಮೈದುನರಾದ ಪಾಂಡವರನ್ನು ಬೈದು ಫಲವಿನ್ನೇನು? ಇವರ ಈ ಹುಚ್ಚಾಟದಿಂದ ನನ್ನನ್ನು ಕಾಯ್ದುಕೊಳ್ಳು ಎಂದು ಲಲಿತಾಂಗಿ ಅಳುತ್ತಾಳೆ. ಪ್ರಾಣ ಅಪಾನವೇ ಮೊದಲಾದ 5 ರೀತಿಯ ಪ್ರಾಣವಾಯುಗಳು ಮನುಷ್ಯನನ್ನು ಜೀವಂತವಾಗಿಟ್ಟಿರಲು ಸಹಾಯ ಮಾಡುತ್ತವೆ. ಆ 5ರಲ್ಲಿ ಯಾವೊಂದು ನಿವೃತ್ತಿಯಾದರೂ ಮನುಷ್ಯ ರೋಗಗ್ರಸ್ತನಾಗುತ್ತಾನೆ ಮತ್ತು ಸಾವಿನೆಡೆಗೆ ನಡೆಯುತ್ತಾನೆ ಎನ್ನುವುದು ಪ್ರಾಚೀನ ವೈದ್ಯಶಾಸ್ತ್ರದ ಸಿದ್ಧಾಂತ. ದ್ರೌಪದಿ ಹೇಳುತ್ತಿದ್ದಾಳೆ, ನಾನೀಗ ನಾಚಿಕೆಯಿಂದ, ಅವಮಾನದಿಂದ, ಹಿಂಸೆಯಿಂದ ಈ 5 ಪ್ರಾಣವಾಯುಗಳನ್ನು ಕಳೆದುಕೊಂಡು ಸಾವಿನೆಡೆಗೆ ಹೋಗುತ್ತಿದ್ದೇನೆ. ನಾನು ಬದುಕಿರುವಾಗಲೇ ಇವರು ತಮ್ಮ ಸ್ವಾರ್ಥಕ್ಕಾಗಿ ನನ್ನನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡುತ್ತಿಲ್ಲ. ಇನ್ನು ಸತ್ತರೂ ಮರುಗುವವರಿಲ್ಲ. ಏನೋ ಮುತ್ತೈದೆಯಾಗಿ ಸತ್ತಳು ಎನ್ನುವ ಅಭಿಧಾನವೊಂದು ಉಳಿಯಬಹುದಷ್ಟೆ. ಅದರೊಂದಿಗೆ ನನ್ನ ಉಳಿದ ನೆನಪುಗಳು. ಈಗ ಈ ಗಂಡಂದಿರ ಹುಚ್ಚಾಟದಿಂದ ನೀನೇ ಕಾಪಾಡು ಎನ್ನುವ ದ್ರೌಪದಿಗೆ ಎಲ್ಲರ ಮೇಲೂ ನಂಬಿಕೆಯೇ ಹೋದಂತೆ ಅನಿಸುವುದಿಲ್ಲವೇ? ಇಲ್ಲೊಂದು ಕಾಲಧರ್ಮದ ಮಾತು ಇದೆ, ಅದನ್ನು ಗಮನಿಸಬೇಕು. ವ್ಯಾಸ ಭಾರತದಲ್ಲಿ ವಿಧವೆಯರಾದ ಕುಂತಿ ಮತ್ತು ಸತ್ಯವತಿಯರು ಸಮಾಜದಿಂದ ಮತ್ತು ಕುಟುಂಬದಿಂದಲೂ ಅಷ್ಟೇನು ಅವಮಾನಕ್ಕೆ ಗುರಿಯಾಗಿರಲಿಲ್ಲ. ಅವರ ಸ್ಥಾನಮಾನಗಳು ಉನ್ನತ ರೀತಿಯಲ್ಲೇ ಇದ್ದವು. ಸತ್ಯವತಿಯಂತೂ ವಂಶ ಮುಂದುವರಿಯಲೇಬೇಕಾದಾಗ ಅನೇಕ ನಿರ್ಣಾಯಕ ನಿರ್ಧಾರಗಳನ್ನು ಕೈಗೊಳ್ಳುತ್ತಾಳೆ. ಕುಂತಿಯೂ ಬಕನ ವಧೆಯ ಸಂದರ್ಭದಲ್ಲಿ, ಮಕ್ಕಳ ಮದುವೆಯ ಸಂದರ್ಭದಲ್ಲಿ ನಿರ್ಣಾಯಕಳಾಗಿಯೇ ಕೆಲಸ ನಿರ್ವಹಿಸುತ್ತಾಳೆ. ಮಾದ್ರಿ ಪಾಂಡುವಿನೊಡನೆ ಸಹಗಮನ ಮಾಡಿದರೂ ಅವಳನ್ನು ದೇವತೆಯೆಂದು ವಿಶೇಷವಾಗಿ ಏನೂ ಪೂಜಿಸಿದಂತೆ ಕಾಣುವುದಿಲ್ಲ. ಕುಮಾರವ್ಯಾಸನ ಕಾಲಕ್ಕಾಗಲೇ ವಿಧವೆಯರ ಸ್ಥಾನಮಾನ ತೀರಾ ಕೆಳಮಟ್ಟಕ್ಕಿಳಿದಿರಬೇಕು. ಅದರ ಬೆನ್ನ ಹಿಂದೆ ಮುತ್ತೈದೆಯಾಗಿ ಸಾಯುವುದು ಪುಣ್ಯ ವಿಶೇಷ ಎನ್ನುವ ಭಾವವೂ ಸಮಾಜದಲ್ಲಿ ಬಲಿತಿರಬೇಕು. ಅದರ ಪ್ರತಿಧ್ವನಿಯೋ ಎಂಬಂತೆ ದ್ರೌಪದಿಯ ಬಾಯಿಂದ ಮುತ್ತೈದೆ ಸಾವಿನ ಬಗ್ಗೆ ಮಾತಾಡಿಸುತ್ತಿದ್ದಾನೆ ಕುಮಾರವ್ಯಾಸ. ಕಾವ್ಯ ಎಷ್ಟೇ ಕಾಲಾತೀತವಾಗಿರಲಿ, ಕವಿಯ ವಿಚಾರ ಲಹರಿಗಳು, ಅದಕ್ಕೆ ಹೊಂದಿದಂತೆ ಬರುವ ಭಾವಗಳು, ಮಾತುಗಳು ಅವನ ಕಾಲ ಧರ್ಮದ ಮಿತಿಯ ಚೌಕಟ್ಟನ್ನು ನಿರ್ಮಿಸಿಯೇ ಬಿಡುತ್ತವೆಯಲ್ಲ. ಇದೂ ಒಂದು ಸೋಜಿಗವೇ ಅಲ್ಲವೇ? ದ್ರೌಪದಿಯ ಪ್ರೌಢ ಚಿಂತನೆಗೆ, ತರ್ಕಬದ್ಧ ಮಾತುಗಳಿಗೆ, ಅವಳ ಅಪಾರ ಆತ್ಮವಿಶ್ವಾಸಕ್ಕೆ ಕೃಷ್ಣನೂ ಚಕಿತನಾಗಿ ಬಿಡುತ್ತಾನೆ. ಅವಳ ಸುದೀರ್ಘವಾದ ವಾದವನ್ನು ಮರುಪ್ರಶ್ನಿಸದೇ ಕೇಳುತ್ತಾನೆ. ಮುಂದುವರೆದು ದ್ರೌಪದಿ ಹೇಳುತ್ತಾಳೆ, ಮಾಧವ, ಈ ಪಾಂಡವರು ತಮ್ಮನ್ನು ಆಶ್ರಯಿಸಿದವರನ್ನೆಂದೂ ಕೈಬಿಡುವವರಲ್ಲ. ಆದರೆ ನನ್ನನ್ನು ಮಾತ್ರ ರಕ್ಷಿಸಲು ಬರಲಿಲ್ಲ. ಈ 5 ಪಾಂಡವರಿಂದ ನಾನು 5 ಮಕ್ಕಳನ್ನು ಪಡೆದಿರುವೆನು. ಧರ್ಮಜನಿಂದ ಪ್ರತಿವಿಂದ್ಯನು, ಭೀಮನಿಂದ ಸುತಸೋಮನು, ಅರ್ಜುನನಿಂದ ಶ್ರುತಕೀರ್ತಿಯು, ನಕುಲನಿಂದ ಶತಾನಿಕನು, ಸಹದೇವನಿಂದ ಶ್ರುತಕರ್ಮನೂ ಜನಿಸಿರುವರು. ಅವರೆಲ್ಲರೂ ಮಹಾಪರಾಕ್ರಮಿಗಳು. ಈ ಮಕ್ಕಳ ಕಾರಣದಿಂದಲಾದರೂ ನನ್ನನ್ನು ರಕ್ಷಿಸುವ ಅವಶ್ಯಕತೆ ಇದ್ದಿತು ಅಲ್ಲವೇ? ಕೃಷ್ಣ, ನಿನ್ನ ಮಗನಾದ ಪ್ರದ್ಯುಮ್ನಂತೆಯೇ ಈ ನನ್ನ ಪುತ್ರರೂ ಮಹಾಪರಾಕ್ರಮಿಗಳು. ಪಾಂಡವರು ಧನುರ್ವಿದ್ಯೆಯಲ್ಲಿ ಪರಿಣಿತರು. ಯುದ್ಧದಲ್ಲಿ ಎಂತಹ ಶತ್ರುಗಳನ್ನಾದರೂ ಎದುರಿಸುವ ಸಾಮರ್ಥ್ಯವುಳ್ಳವರು. ದುರ್ಬಲರಾದ ಧೃತರಾಷ್ಟ್ರನ ಮಕ್ಕಳು ನನ್ನ ವಿಷಯದಲ್ಲಿ ಮಾಡಿದ ಮಹಾಪರಾಧವನ್ನು ಪಾಂಡವರು ಹೇಗೆ ಸಹಿಸಿಕೊಂಡರು? ಕೃಷ್ಣ, ಈ ಮಾತುಗಳನ್ನು ಕೂಲಂಕಷವಾಗಿ ಗಮನಿಸಬೇಕಾದ ಅಗತ್ಯವಿದೆ. ಒಂದು ಮುಖ್ಯವಾದ ಅಂಶವನ್ನು ದ್ರೌಪದಿ ಇಲ್ಲಿ ಬಹಿರಂಗಗೊಳಿಸುತ್ತಿದ್ದಾಳೆ. ಅದನ್ನು ಅವಲೋಕಿಸಲು ಕಾಲದ ಲೆಕ್ಕಾಚಾರವನ್ನು ಇಲ್ಲಿ ಸ್ವಲ್ಪ ಮಾಡಬೇಕಾಗುತ್ತದೆ. ದ್ರೌಪದಿಯ ವಿವಾಹವಾದ ಮೇಲೆ 1-2 ವರ್ಷಗಳು ಪಾಂಡವರ ದಾಂಪತ್ಯ ಜೀವನ ದೃಪದನ ರಾಜ್ಯದಲ್ಲೇ ನಡೆಯುತ್ತದೆ. ನಂತರ ವಿದುರಾದಿಗಳ ಬುದ್ಧಿಮಾತನ್ನು ಕೇಳಿ ಸಮಾಜಕ್ಕೆ ಹೆದರಿ ಧೃತರಾಷ್ಟ್ರ ಪಾಂಡವರನ್ನು ಹಸ್ತಿನಾಪುರಕ್ಕೆ ಕರೆಸಿಕೊಳ್ಳುತ್ತಾನೆ. ಅಲ್ಲಿಯೂ ಒಟ್ಟಾಗಿ ಈ ಕುಟುಂಬ 5-6 ವರ್ಷಗಳು ಕಳೆಯುತ್ತಾರೆ. ಕುಮಾರವ್ಯಾಸನಂತೂ
ಜೂಜುಗಳನ್ನಾಡುತ್ತಾ ಬೇಟೆಯ ಕಾರಣವಾಗಿ ಅರಣ್ಯಗಳಲ್ಲಿ ಸಂಚರಿಸುತ್ತಾ ಸಂಗೀತ ನೃತ್ಯ ವಿನೋದಗಳಲ್ಲಿ ಮೈಮರೆಯುತ್ತಾ ಪಾಂಡವರು ಸುಖವಾಗಿದ್ದರು ಎಂದೇ ತಿಳಿಸುತ್ತಾನೆ. ಆದರೆ ಈ ಸುಖವನ್ನು ಸಹಿಸಲು ದುರ್ಯೋಧನನಿಗೆ ಸಾಧ್ಯವೇ ಇಲ್ಲವಾದಾಗ ಅಪ್ಪನ ಮುಂದೆ ತಗಾದೆ ತೆಗೆಯುತ್ತಾನೆ. ಮಗನನ್ನು ಮೆಚ್ಚಿಸಲು ಮತ್ತು ತಾನೂ ಒಳ್ಳೆಯವನೆಂದು ತೋರಿಸಿಕೊಳ್ಳಲು ಧೃತರಾಷ್ಟ್ರ ಕಾಂಡವವನವನ್ನು ಕೊಡುತ್ತಾನೆ. ಅಲ್ಲಿ ನಗರ ನಿರ್ಮಾಣಕ್ಕೆ ಮತ್ತೆ ಕೆಲವು ಕಾಲ ತಗಲುತ್ತದೆ. ಅಲ್ಲಿಯೂ ಪಾಂಡವರ ರಾಜ್ಯಭಾರ ಮತ್ತು ದಾಂಪತ್ಯ ಜೀವನ ಹಲವು ಕಾಲ ಸುಖವಾಗಿಯೇ ನಡೆಯುತ್ತದೆ. ಆ ನಂತರ ನಾರದನ ಆಗಮನ. ಸುಂದೋಪಸುಂದರರ ಕತೆ. ಒಬ್ಬಳೇ ಹಲವು ಗಂಡಂದಿರಿಗೆ ಮಡದಿ ಇದ್ದಾಗ ಬರಬಹುದಾದ ಆಪತ್ತು ಇತ್ಯಾದಿಗಳ ಪ್ರಸ್ತಾಪವಾಗಿ ಒಬ್ಬೊಬ್ಬರ ಹತ್ತಿರ ದ್ರೌಪದಿ 1 ವರ್ಷ ಎನ್ನುವ ನಿಯಮವೇರ್ಪಡುತ್ತದೆ. ಆ ನಂತರ ರಾಜಸೂಯ ಯಾಗ, ಅದಕ್ಕಾಗಿ ರಾಜರನ್ನು ತಮ್ಮ ಅಡಿಯಾಳಾಗಿಸಲು ಅಶ್ವಮೇಧ ಯಾಗ, ಅದರ ಸುತ್ತಾಟಕ್ಕೆ 1-2 ವರ್ಷ, ಕೊನೆಯ ಸಮಾರಂಭ. ಅಲ್ಲಿಗೆ ಆಗಮಿಸಿದ ದುರ್ಯೋಧನನಿಗೆ ಸಂಕಟ ಆರಂಭ. ನಂತರ ದ್ಯೂತ, ಅರಣ್ಯವಾಸ. ಹಾಗಾದರೆ ದ್ರೌಪದಿಯ ಮಕ್ಕಳು ಹುಟ್ಟಿದ್ದು ಯಾವಾಗ? ಇಲ್ಲಿ ದ್ರೌಪದಿ ಹೇಳುತ್ತಿದ್ದಾಳೆ, ಮಕ್ಕಳು ಹದಿವಯಸ್ಸಿಗೆ ಬಂದಿದ್ದಾರೆ. ಕೃಷ್ಣನ ಮಗ ಪ್ರದ್ಯುಮ್ನಂತೆ ಮಹಾಪರಾಕ್ರಮಿಗಳಾಗಿದ್ದಾರೆ. ಅಂದರೆ ನಾರದನ ನಿಯಮಕ್ಕಿಂತಲೂ ಮುನ್ನವೇ ದ್ರೌಪದಿಯ ಮಕ್ಕಳ ಜನನವಾಗಿದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾರದರ ನಿಯಮವಿಲ್ಲದ್ದಾಗಲೇ ಹುಟ್ಟಿದ ಮಕ್ಕಳಿಗೆ ಖಚಿತವಾಗಿ ಯಾರಿಗೆ ಯಾರು ತಂದೆ ಎನ್ನುವುದನ್ನು ದ್ರೌಪದಿ ಕೃಷ್ಣನ ಮುಂದೆ ಹೇಳುತ್ತಿದ್ದಾಳೆ. ತಾಯಿಗೆ ಮಾತ್ರ ಗೊತ್ತಿರುವ ಸತ್ಯ. ದ್ರೌಪದಿಯ ಸಂಕಟವು ಕಡೆಯ ಹಂತವನ್ನು ಮುಟ್ಟಿತು. ಕರ್ಕಶ ಧ್ವನಿಯಲ್ಲಿ ಹೇಳಿದಳು, ಕೃಷ್ಣ, ನಾನು ಭ್ರಾಂತಳಾಗಿರುವೆನು. ನೈವ ಮೇ ಪತಯಃ ಸಂತಿ ನ ಪುತ್ರ ನ ಚ ಬಾಂಧವಾಃ ನ ಭ್ರಾತರೋ ನ ಚ ಪಿತಾ ನೈವ ತ್ವಂ ಮಧುಸೂದನ ಯೇ ಮಾಂ ವಿಪ್ರಕೃತಾಂ ಕ್ಷುದ್ರೈರ್ ಉಪೇಕ್ಷದ್ವಂ ವಿಶೋಕವತ್ ನ ಚ ಮೇ ಶಾಮ್ಯತೆ ದುಃಖಂ ಕರ್ಣೋ ಯತ್ಪ್ರಾಹಸತ್ತದಾ. ನಿಶ್ಚಯವಾಗಿ ಹೇಳುವುದಾದರೆ ನನಗೆ ಗಂಡಂದಿರೂ ಇಲ್ಲ, ಮಕ್ಕಳೂ ಇಲ್ಲ, ತಂದೆಯೂ ಇಲ್ಲ ಮಧುಸೂದನ. ನೀನೂ ನನ್ನ ಭಾಗಕ್ಕೆ ಇಲ್ಲವೆಂದೇ ತಿಳಿಯಬೇಕಾಗಿದೆ. ನಾನು ನಿರ್ಗತಿಗಳು, ನಿರಾಶ್ರಯಳು, ನಿರ್ಬಲಳು. ಏಕೆಂದರೆ ಕ್ಷುದ್ರರಿಂದ ಹಿಂಸಿಸಲ್ಪಟ್ಟ ನನ್ನನ್ನು ನೀವೆಲ್ಲರೂ ನೋಡುತ್ತಿದ್ದರೂ ಶೋಕವಿಲ್ಲದವರಂತೆ ನನ್ನ ದುಃಖ ಪರಿಹಾರದ ವಿಷಯದಲ್ಲಿ ಉಪೇಕ್ಷೆಯಿಂದಿರುವಿರಲ್ಲವೇ? ಕರ್ಣನು ಆಡಿದ ಖಡ್ಗದ ಧಾರೆಯಂಥ ಕರ್ಣ ಕಠೋರವಾದ ಅಪಹಾಸ್ಯದ ಮಾತುಗಳು ನನ್ನ ಹೃದಯದಲ್ಲಿ ಕ್ಷಣ ಕ್ಷಣಕ್ಕೂ ವೇದನೆಯನ್ನುಂಟು ಮಾಡುತ್ತಿವೆ. ಈ ವೇದನೆಯನ್ನು ಖಂಡಿತವಾಗಿಯೂ ನಾನು ಸಹಿಸಲಾರೆನು ಮಾಧವ. ಚತುರ್ಭಿಃ ಕಾರಣೈಃ ಕೃಷ್ಣ ತ್ವಯಾ ರಕ್ಷಾಸ್ಮಿ ನಿತ್ಯಶಃ. ಸಂಬಂಧಾತ್ ಗೌರವಾತ್ ಸಖ್ಯಾತ್ ಪ್ರಭುತ್ವೇನೈವ ಕೇಶವ. ಆದರೆ ಕೃಷ್ಣ, ನೀನು ಮಾತ್ರ 4 ಕಾರಣಕ್ಕಾಗಿ ನನ್ನನ್ನು ರಕ್ಷಿಸಿಯೇ ತೀರಬೇಕು. ಮೊದಲನೆಯದಾಗಿ, ನಾನು ನಿನ್ನ ಬಂಧು, ನಿನ್ನ ಸೋದರತ್ತೆಯ ಸೊಸೆಯಾಗಿದ್ದೇನೆ. ಎರಡನೆಯದಾಗಿ, ನಾನು ಅಗ್ನಿ ಸಂಭೂತೆ ಎಂಬ ಗೌರವಕ್ಕಾಗಿಯೂ ನನ್ನನ್ನು ನೀನು ರಕ್ಷಿಸಬೇಕು. ಮೂರನೆಯದಾಗಿ, ನಾನು ನಿನ್ನ ಸಖಿಯು, ನೀನು ನನ್ನ ಸಖನು ಕೃಷ್ಣ. ಆ ಕಾರಣಕ್ಕಾಗಿಯಾದರೂ ನನ್ನನ್ನು ರಕ್ಷಿಸು. ನಾಲ್ಕನೆಯದಾಗಿ, ನೀನು ನನ್ನ ಪ್ರಭು, ಸ್ವಾಮಿ, ಶರಣ್ಯ, ಗುರು. ನಾನು ನಿನ್ನ ಅನನ್ಯ ಭಕ್ತಳು. ಮಹಾನುಭಾವ, ನಾನು ನಿನ್ನ ದಾಸಿ. ಈ ಕಾರಣಕ್ಕಾಗಿ ನೀನು ನನ್ನನ್ನು ರಕ್ಷಿಸಲೇಬೇಕು ಕೇಶವ. ಹೇಗಿದೆ ದ್ರೌಪದಿಯ ಮಾತಿನ ವರಸೆ! ಒಮ್ಮೆ ನೀನೂ ಪ್ರಯೋಜನವಿಲ್ಲ, ನಾನು ಅನಾಥೆ ಎಂದು ಹಲುಬಿದ್ದೇನು. ಮತ್ತೊಮ್ಮೆ ಹಕ್ಕಿನಿಂದ ನಾನು ನಿನ್ನ ಸಖಿ, ದಾಸಿ, ಆದ್ದರಿಂದಲಾದರೂ ನನ್ನನ್ನು ರಕ್ಷಿಸು ಎನ್ನುವ ಹಕ್ಕಿನ ಮಾತೇನು. ಒಮ್ಮೆ ನಿಂದಾಸ್ತುತಿ, ಮತ್ತೊಮ್ಮೆ ಸ್ನೇಹ ಭಾವದ ಹಕ್ಕಿನ ಪ್ರಸ್ತುತಿ. ಮುಂದುವರೆದಂತೆ ದಾಸ್ಯ ಭಾವದ ಆತ್ಮನಿವೇದನೆ. ಭಕ್ತ ಭಗವಂತರ ಒಡನಾಟದಂತೆ ಕಾಣಿಸುವುದಿಲ್ಲವೇ? ದ್ರೌಪದಿ ಕೃಷ್ಣನಿಗೆ ಸಖಿ ಯಾವಾಗಾದಳು? ಕೃಷ್ಣ ಪಾಂಡವರನ್ನು ನೋಡಿದ್ದೇ ಅವರ ಸ್ವಯಂವರದ ಸಂದರ್ಭದಲ್ಲಿ. ಆ ನಂತರದ ಘಟನೆಗಳು ದ್ರೌಪದಿಯ ಪಾಲಿಗೆ ಆಕಸ್ಮಿಕ ಮತ್ತು
ಅಯೋಮಯಗಳೇ. ಬ್ರಾಹ್ಮಣನ ರೂಪದಲ್ಲಿದ್ದ ಅರ್ಜುನನಿಗೆ ಹಾರ ಹಾಕಿ ಅರಮನೆಯಲ್ಲಿ ನಡೆದ ಯುದ್ಧ ಮಾದರಿಯ ಹೊಡೆದಾಟಕ್ಕೆ ಸಾಕ್ಷಿಯಾಗಿ ಕುಂಬಾರಕೇರಿಯ ಮನೆಯ ಮುಂದೆ ನಿಂತು ಗಳಿಸಿದ ಭಿಕ್ಷೆಯಂತಾಗಿ ಅತ್ತೆ ಕುಂತಿ ಐವರೂ ಹಂಚಿಕೊಳ್ಳಿ ಎಂದಾಗ ಮತ್ತೊಂದು ಅರಗಿಸಿಕೊಳ್ಳಲಾಗದ ಮಹಾ ಅಚ್ಚರಿಗೆ ಒಳಗಾಗಿ ಅರ್ಜುನ ಕೃಷ್ಣರು ನರನಾರಾಯಣರಂತೆ ಜನ್ಮ ಜನ್ಮಾಂತರದ ಸ್ನೇಹ ಹಂಚಿಕೊಳ್ಳುವಾಗ ಗಂಡನ ಆತ್ಮ ಸಖನನ್ನು ತನಗೂ ಸಖ ಎಂದು ಭಾವಿಸಿಕೊಳ್ಳುವ ಜಾಣ್ಮೆಗೆ ತಲೆದೂಗಲೇಬೇಕು. ಕುಮಾರವ್ಯಾಸನ ಕಾವ್ಯದಲ್ಲಿ ಈ ಹಂತದಲ್ಲಿ ದ್ರೌಪದಿ ಬಹಳ ಸುಂದರವಾದ ವರ್ಣನೆಯೊಂದಿಗೆ ಕೃಷ್ಣನನ್ನು ಸ್ತುತಿಸುತ್ತಾಳೆ. ಪತಿಗಳಿವರಂಜಿದರು ಧರ್ಮ ಸ್ಥಿತಿಯ ನರಿದವರಳುಕಿದರು ತತ್ ಪಿತೃಪಿತಾಮಹ ಗುರುಗಳಡಗಿದರವನಿಯಲಿ ಬಗಿದು ಗತಿವಿಹೀನೆಗೆ ಕೃಷ್ಣ ನೀನೇ ಗತಿಯೆನುತ ಬಾಯ್ ಬಿಡಲು ಲಜ್ಜಾ ಸ್ಥಿತಿಯ ನುಳುಹಿದ ದೈವನೀ ಮೈದೋರಿದೈತನಗೆ. ಈ ನನ್ನ ಗಂಡಂದಿರು ಹೆದರಿ ಕುಳಿತರು. ಧರ್ಮಸ್ಥಿತಿಯನ್ನು ತಿಳಿದವರು ಮಾತನಾಡದೆ ಅಳುಕಿನಿಂದ ಕುಳಿತಿದ್ದರು. ಪಿತೃಗಳು, ಪಿತಾಮಹರು ಮತ್ತು ಗುರುಗಳಾದ ದ್ರೋಣರು ಭೂಮಿಯನ್ನು ಬಗೆದು ಮುಖವನ್ನು ಮುಚ್ಚಿಟ್ಟುಕೊಂಡಿದ್ದಾರೇನೋ ಎನ್ನುವಂತೆ ಅಡಗಿದ್ದರು. ಆಗ ಅನಾಥೆಗೆ ನೀನೇ ಗತಿ ಕೃಷ್ಣ ಎಂದು ನಾನು ಬಾಯ್ತೆರೆದು ಪ್ರಾರ್ಥಿಸಿದಾಗ ನೀನು ನನ್ನ ಮಾನವ ಕಾಯ್ದೆ, ನನಗಾಗುತ್ತಿದ್ದ ಲಜ್ಜಾಸ್ಥಿತಿಯನ್ನು ನಿವಾರಿಸಿದೆ. ನೀನೆನ್ನ ದೈವ. ಮುಡಿಯ ಸಂವರಿಸಬಲೆ ಸೀರೆಯ ನುಡು ನವಾಂಬರವಿದೆ ವಿರೋಧವ ಬಿಡು ಸುಯೋಧನ ರಾಜ ಸಂತತಿ ಉರಿದು ದಿನ್ನೇನು ಕೆಡಿಸಿಕೊಂಡರು ನಾಯ್ಗಳಿನ್ನದ ನುಡಿದು ಫಲವೇನ ಕಟ ಕೈಕೊಂಡಡವಿ ಅನುಭವ ಸವೆಯೇ ಸೈರಿಪುದೆಂದನ ಸುರಾರಿ. ದ್ರೌಪದಿ ತನಗಾದ ಅನ್ಯಾಯವನ್ನು ಹಲವು ರೀತಿಯಲ್ಲಿ ವಿವರಿಸಿದ್ದನ್ನು ಕೇಳಿದ ಕೃಷ್ಣ ಅವಳನ್ನು ಸಮಾಧಾನಪಡಿಸುತ್ತಾ ಹೇಳುತ್ತಾನೆ, ತಲೆಗೂದಲನ್ನು ಸರಿಯಾಗಿ ಕಟ್ಟಿಕೋ, ನೋಡಿಲ್ಲಿ ಹೊಸ ಸೀರೆಯನ್ನು ತಂದಿದ್ದೇನೆ, ಉಟ್ಟುಕೋ, ಸಾಕಿನ್ನು ದ್ವೇಷವನ್ನು ಬಿಡು. ಸುಯೋಧನನ ರಾಜಸಂತತಿ ಖಂಡಿತ ಉರಿದು ಹೋಗುವುದು. ಅವರಾಗಿಯೇ ನಾಯಿಗಳ ಹಾಗೆ ಆಪತ್ತನ್ನು ತಂದುಕೊಂಡಿದ್ದಾರೆ. ಮತ್ತೆ ಮತ್ತೆ ಅದನ್ನೇ ಹೇಳಿ ಫಲವಿನ್ನೇನು? ನಿಮಗೆ ಅರಣ್ಯದ ಅನುಭವ ಈಗ ಲಭ್ಯವಾಗಿದೆ, ಅದನ್ನು ಸಹನೆಯಿಂದ ಸೈರಿಸು ಎನ್ನುತ್ತಾನೆ ಕೃಷ್ಣ. ಇಲ್ಲೊಂದು ಚಂದದ ಸಂಭಾಷಣೆ ಇದೆ. ಬಿಚ್ಚಿದ್ದ ತಲೆಗೂದಲನ್ನು ಕಟ್ಟಿಕೋ ಎನ್ನುತ್ತಾನಲ್ಲ ಕೃಷ್ಣ. ಅದಕ್ಕೆ ದ್ರೌಪದಿಯ ಉತ್ತರ, ತುರುಬ ಕಟ್ಟುವ ಹದನ ನಿಮ್ಮಡಿಯರಿಯದೆಂಬೆನೆ ಸಚರಾಚರದ ಚೇತನ ರೂಪ ದೇಹಿ ನಿಕಾಯ ಕೃತ ಸಾಕ್ಷಿ ತರಿದು ದುಶ್ಯಾಸನನ ವಕ್ಷದೊಳರೆವರ ಕುತದೊಳದ್ದಿ ಕಟ್ಟುವ ತುರುಬನರಿಯ ಕೃಷ್ಣ ಎಂದಳು ಕಮಲ ಮುಖಿ ನಗುತ. ತುರುಬನ್ನು ಕಟ್ಟುವ ರೀತಿ ನನಗೆ ಗೊತ್ತಿಲ್ಲವೆಂದು ಕೆದರಿದ ಕೇಶದಲ್ಲಿದ್ದೇನೆಂದು ತಿಳಿದಿರೆ ಸಕಲ ಚರಾಚರ ಭೂಮಿ ಆಕಾಶ ಎಲ್ಲದರ ಸಾಕ್ಷಿಯಾಗಿ ಶಪಥ ಮಾಡಿದ್ದೇನೆ. ಆ ದುರುಳ ದುಶ್ಯಾಸನನ ಎದೆಯಿಂದ ಚಿಮ್ಮುವ ರಕ್ತದಲ್ಲಿ ನನ್ನ ಮುಡಿಯನ್ನು ಅದ್ದಿದ ನಂತರವೇ ನಾನು ತುರುಬನ್ನು ಕಟ್ಟುತ್ತೇನೆ. ಇದು ನಿನಗೆ ತಿಳಿದಿಲ್ಲವೇ ಕೃಷ್ಣ ಎಂದು ಕಮಲಮುಖಿ ನಗುತ್ತಾ ಕೇಳುತ್ತಾಳೆ. ವರ ತಪಸ್ವಿನಿ ನೀನು ನಿನ್ನನು ಕೆರಳಿಸಿದರೆ ಕುನ್ನಿಗಳು ಮಿಗೆ ಭರತ ಸಂತತಿ ಫಲಿತ ಕದಳಿಯ ತೆರೆದೊಳಾಯಿತಲ. ಕುರುಡನರಿಯದೆ ಹೋದರೆಯು ಕಂಗುರುಡರಾದರೆ ಭೀಷ್ಮ ವಿದುರಾದ್ಯರು ಮಹಾದೇವೆನುತ ಮುರರಿಪು ತೂಗಿದನು ಶಿರವ. ಮಹಾತಪಸ್ವಿನಿ ನೀನು, ನಿನ್ನಂಥವಳನ್ನು ಆ ಕುನ್ನಿಗಳು ಕೆರಳಿಸಿದ್ದಾರೆ. ಆಯಿತು, ಇನ್ನು ಅವರ ಸಂತತಿ ಕಳಿತ ಬಾಳೆಹಣ್ಣು ಗೊನೆಯಿಂದ ನೆಲಕ್ಕೆ ಉದುರುವಂತೆ ಉದುರಿ ಹೋಗುತ್ತವೆ. ಆ ಸಭೆಯಲ್ಲಿ ಕಣ್ಣಿಲ್ಲದವರು ತಮ್ಮ ಕುರುಡುತನವನ್ನು ಅರಿಯದೇ ಹೋದರು. ಅಂದರೆ ಕಣ್ಣಿಲ್ಲದಿದ್ದರೂ ಮತ್ತೊಬ್ಬರಿಂದ ನಡೆಯುತ್ತಿರುವುದನ್ನು ಕೇಳಿ ತಿಳಿದು ನ್ಯಾಯಾನ್ಯಾಯಗಳನ್ನು ಪರಾಮರ್ಶಿಸಬಹುದಿತ್ತು ಎನ್ನುವ ಭಾವ ಕೃಷ್ಣನದು. ಇನ್ನು ಕಣ್ಣಿದ್ದೂ ಭೀಷ್ಮ ವಿದುರಾದಿಗಳು ಕುರುಡರೇ ಆಗಿದ್ದರು. ಅಯ್ಯೋ ಮಹಾದೇವ ಎನ್ನುತ್ತಾ ಕೃಷ್ಣ ತಲೆದೂಗಿದನು. ಇಲ್ಲೊಂದು ಮಾತು ಗಮನಿಸಬೇಕು. ಕೃಷ್ಣ ದ್ರೌಪದಿಯನ್ನು ವರತಪಸ್ವಿನಿ ಎನ್ನುತ್ತಾನೆ. ಅಗ್ನಿಪುತ್ರಿಯಾಗಿ ಹುಟ್ಟಿ 5 ಜನ ಗಂಡಂದಿರನ್ನು ಸಂಭಾಳಿಸುತ್ತಾ ರಾಜಧರ್ಮವನ್ನು, ಸಮಾಜ ಧರ್ಮವನ್ನು, ಸ್ತ್ರೀ ಧರ್ಮವನ್ನು ಆಮೂಲಾಗ್ರವಾಗಿ ಗ್ರಹಿಸಿದ್ದ ಅವಳಿಗೆ ಸಲ್ಲಲೇಬೇಕಾದ ನ್ಯಾಯವಾದ ಮರ್ಯಾದೆ ಇದು.
ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಪ್ರಸಿದ್ಧ ಲೇಖಕಿಯಾದ ಡಾಕ್ಟರ್ ಶಾಂತಾ ನಾಗರಾಜ್ ಅವರ ಈ ಬರಹ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10.